ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಅಥವಾ ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂತಹ ಯೋಜನೆ ಕುರಿತಾದಂತಹ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕಾಂಟೆಕ್ಸ್ಟ್ ಅಥವಾ ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅಂತ ನೋಡಿದ್ರೆ, ಟು ಸ್ಟ್ರೆಂಥನ್ ಇಂಡಿಯಾಸ್ ಟೆಕ್ಸ್ಟೈಲ್ ವ್ಯಾಲ್ಯೂ ಚೈನ್ ಅಂಡ್ ಎನ್ಹಾನ್ಸ್ ಗ್ಲೋಬಲ್ competitiveness, the government has launched the mission for cotton productivity in line with vision 2030 for the ಟೆಕ್ಸ್ಟೈಲ್ ಇಂಡಸ್ಟ್ರಿ ಅನ್ನುವಂಥದ್ದು. ಸೊ ಏನು ಟೆಕ್ಸ್ಟೈಲ್ ಅಥವಾ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಿಷನ್ 2030 ಒಂದು ಯೋಜನೆ ಮತ್ತು ಗುರಿಗೆ ಪೂರಕವಾಗಿ ಈ ಒಂದು ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂತಹ ಅಥವಾ ಮಿಷನ್ ಫಾರ್ ಕಾಟನ್ ಪ್ರೊಡಕ್ಟಿವಿಟಿ ಅನ್ನುವಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರ ಇತ್ತೀಚೆಗೆ ಶುರು ಮಾಡಿದೆ. ಏನಿದು ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂಥದ್ದು, ಇದರ ಮುಖ್ಯವಾದಂತಹ ಗುರಿ ಏನು, ಇದರ ಫೀಚರ್ಸ್ಗಳೇನೇನು, ಪ್ರಮುಖಾಂಶಗಳು ಏನೇನು, ಮತ್ತು ಭಾರತ ಹತ್ತಿ ಉತ್ಪಾದಕತೆಯಲ್ಲಿ ಮುಂಚೂಣಿಯಲ್ಲಿದ್ರೂ ಕೂಡ ಇನ್ನೊಂದಷ್ಟು ಸಾಧನೆಗಳನ್ನ ಮಾಡ್ಬೋದಾಗಿರುತ್ತೆ. ಅದು ಆ ಸಾಧನೆಗಳು ಮಾಡೋದಕ್ಕೆ ತೊಡಕುಗಳೇನಾಗಿದೆ, ಅದಕ್ಕೆ ಪರಿಹಾರಗಳೇನು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೋಲಿಸ್ಟಿಕ್ ಅಥವಾ ಸರ್ವಾಂಗೀಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪಡಿತಾ ಹೋಗೋಣ. ಮೊದಲಿಗೆ ಈ ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂತಹ ಯೋಜನೆ ಏನಿದೆ ಅದನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರುವಂತದ್ದು. ಸೊ ಅದಕ್ಕೆ ಎತ್ತಿಟ್ಟಿರುವಂತಹ ಬಜೆಟ್ ಅಥವಾ ಫಂಡ್ ಅನ್ನ ನೋಡೋದಾದ್ರೆ 5,659.22 ಕೋಟಿ ಅಥವಾ 5,659 ಕೋಟಿಗಳು ಅಂತ ಕೂಡ ಕರಿತಾ ಬರ್ತೀವಿ. ಸೊ ಅಷ್ಟು ಅಮೌಂಟ್ ಅನ್ನ ಈ ಒಂದು ಯೋಜನೆಗಾಗಿ, ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂತಹ ಒಂದು ಯೋಜನೆಗಾಗಿ ಕೇಂದ್ರ ಸರ್ಕಾರ ಹಣವನ್ನ ಎತ್ತಿಟ್ಟಿದೆ. ಇನ್ನು ಈ ಯೋಜನೆಯ ಕಾಲಾವಧಿಯನ್ನು ನೋಡೋದಾದ್ರೆ 2026 ಮತ್ತು 27ನೇ ಹಣಕಾಸಿನ ವರ್ಷದಿಂದ 2030 ಮತ್ತು 31ನೇ ಹಣಕಾಸಿನ ವರ್ಷದವರೆಗೆ ಈ ಯೋಜನೆ ತನ್ನ ಕಾಲಾವಧಿಯನ್ನ ಹೊಂದಿರುತ್ತೆ. ಅಂಡ್ ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ನೋಡ್ತಾ ಬಂದ್ರೆ 2031 ವೇಳೆಗೆ ಲಿಂಟ್ ಉತ್ಪಾದಕತೆಯನ್ನ, ಅಂದ್ರೆ ಏನು ಹತ್ತಿನಲ್ಲಿ ಅದೊಂದು ಅಂಶವಿರುತ್ತೆ, ಆ ಲಿಂಟ್ ಅಂತ ಕೂಡ ಕರೀತಾ ಬರ್ತಾರೆ. ಈ ಪ್ರಸ್ತುತ ಇರುವಂತಹ ಲಿಂಟ್ ಉತ್ಪಾದಕತೆ 440 kg ಪರ್ ಹೆಕ್ಟೇರ್ ಏನಿದೆ ಅದನ್ನ 2031 ವೇಳೆಗೆ 755 kg ಪರ್ ಹೆಕ್ಟೇರ್ಗೆ ಹೆಚ್ಚಿಸುವ ಮೂಲಕ 498 ಲಕ್ಷ ಬೇಲ್ಗಳ ಒಂದು ಹತ್ತಿ ಉತ್ಪಾದನೆಯನ್ನ ಸುಧಾರಿಸುವಂತಹ ಒಂದು ಉದ್ದೇಶವನ್ನ ಈ ಯೋಜನೆ ಹೊಂದಿದೆ ಅನ್ನುವಂಥದ್ದು ಗೊತ್ತಿರಲಿ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇದರ ಮೇನ್ ಉದ್ದೇಶ ಏನು ಅಂತ ಅಂದ್ರೆ, ಈಗಿರುವಂತಹ 440 kg ಪರ್ ಹೆಕ್ಟೇರ್ ಏನ್ ಲಿಂಟ್ ಉತ್ಪಾದನೆ ಇದೆ ಅದನ್ನ 755 kg ಪರ್ ಹೆಕ್ಟೇರ್ಗೆ 2031 ವೇಳೆಗೆ ಹೆಚ್ಚಿಸುವಂತಹ ಗುರಿಯನ್ನ ಹೊಂದಿದೆ ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಅಂಡ್ ಇದರ ಅನುಷ್ಠಾನ ಅಥವಾ ಇಂಪ್ಲಿಮೆಂಟೇಷನ್ ಯಾರು ಮಾಡ್ತಾರೆ, ನೋಡಲ್ ಮಿನಿಸ್ಟ್ರಿಗಳು ಯಾವ್ದಾದ್ರು ಅಂತ ನೋಡ್ತಾ ಬಂದಾಗ ಮುಖ್ಯವಾಗಿ ಈ ಮಿಷನ್ ಅನ್ನ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಥವಾ ಜವಳಿ ಸಚಿವಾಲಯದವರು ಈ ಒಂದು ಯೋಜನೆಯನ್ನ ಕಾರ್ಯಗತಗೊಳಿಸ್ತಾರೆ, ಇಂಪ್ಲಿಮೆಂಟೇಷನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಕೇವಲ ಯಾವುದೋ ಒಂದು ಸಚಿವಾಲಯ ಅಲ್ಲ ಅಥವಾ ಜವಳಿ ಸಚಿವಾಲಯ, ಟೆಕ್ಸ್ಟೈಲ್ ಹತ್ತಿ ಅಂತೆಲ್ಲ ಬಂದಾಗ ನಮ್ಗೇನು ಅನ್ಸುತ್ತೆ, ಓಕೆ ಜವಳಿ ಅಥವಾ ಟೆಕ್ಸ್ಟೈಲ್ ಸಚಿವಾಲಯ ಅಂತ ಹೋಗ್ಬಿಡ್ತೀವಿ. ಸೊ ಬಟ್ ಈ ಒಂದು ಯೋಜನೆಗಾಗಿ ಕೃಷಿ, ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಮಿನಿಸ್ಟ್ರಿ ಏನಿದೆ ಅದು ಮತ್ತು ಟೆಕ್ಸ್ಟೈಲ್ ಮಿನಿಸ್ಟ್ರಿ ಇವೆರಡೂ ಕೂಡ ಜಂಟಿಯಾಗಿ ಈ ಒಂದು ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಈ ಯೋಜನೆಯ ಒಂದು ವ್ಯಾಪ್ತಿಯನ್ನ ನೋಡೋದಾದ್ರೆ ಇನಿಷಿಯಲಿ ಅಥವಾ ಆರಂಭದಲ್ಲಿ 14 ರಾಜ್ಯಗಳಿಂದ 140 ಜಿಲ್ಲೆಗಳನ್ನ ಒಳಗೊಂಡಂತೆ ಮುಖ್ಯವಾಗಿ ರಾಜ್ಯ ಕೃಷಿ ಇಲಾಖೆ ಮತ್ತು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಥವಾ ICAR ಅಂತ ನಾವೇನ್ ಕರಿತೀವಿ ಅವುಗಳ ಮೂಲಕ ತಂತ್ರಜ್ಞಾನಗಳು ಮತ್ತು ಜಿನ್ನಿಂಗ್ ಆಗಿರ್ಬೋದು, ಸಂಸ್ಕರಣ ಕಾರ್ಖಾನೆಗಳಾಗಿರ್ಬೋದು, ಇವುಗಳ ಉನ್ನತೀಕರಣಕ್ಕಾಗಿ ಒಂದು ಸೆಂಟ್ರಲೈಸೇಷನ್ ಅಥವಾ ಕೇಂದ್ರೀಕರಣವನ್ನ ಒಂದು ಯೋಜನೆಯನ್ನ ಹೊಂದಿದೆ ಅನ್ನುವಂಥದ್ದು ಗೊತ್ತಿರಲಿ. ಈ ಯೋಜನೆಯ ವ್ಯಾಪ್ತಿ ಇನಿಷಿಯಲಿ ಅಥವಾ ಆರಂಭದಲ್ಲಿ 14 ರಾಜ್ಯಗಳ 140 ಜಿಲ್ಲೆಗಳಿಗೆ ಒಂದು ಟಾರ್ಗೆಟ್ ಅನ್ನ ಮಾಡಿರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಅಂಡ್ ಈ ಯೋಜನೆಯ ಒಂದು ಎಸ್ಟಿಮೇಟೆಡ್ ಫಲಾನುಭವಿಗಳು ಯಾರ್ಯಾರು ಅಂತ ನೋಡ್ತಾ ಬಂದ್ರೆ ಸುಮಾರು ಭಾರತದಲ್ಲಿರುವಂತಹ 32 ಲಕ್ಷ ರೈತರು ಈ ಯೋಜನೆಯಿಂದಾಗಿ ಸ್ವಾವಲಂಬನೆಗೆ, ಅಂದ್ರೆ ರೈತರ ಆದಾಯದ ಡಬಲ್ ಅಥವಾ ರೈತರ ಆದಾಯದ ದ್ವಿಗುಣ ಅಂತ ನಾವೇನ್ ಕರಿತೀವಿ, ಮತ್ತು ರೈತರ ಒಂದು ಆರ್ಥಿಕ ಸ್ವಾವಲಂಬನೆಗೆ ಅನುಕೂಲ ಮಾಡಿಕೊಡುತ್ತೆ ಅನ್ನುವಂಥದ್ದು ಈ ಒಂದು ಯೋಜನೆಯ ಮುಖ್ಯವಾದಂತಹ ಉದ್ದೇಶ. ಇದಿಷ್ಟು ಬೇಸಿಕ್ ಫೀಚರ್ಗಳು, ಬಜೆಟ್ ಆಗಿರ್ಬೋದು, ಟೈಮ್ ಲೈನ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ ಆಗಿರ್ಬೋದು, ಅಥವಾ ಅದರ ವ್ಯಾಪ್ತಿ ಮತ್ತು ಬೆನಿಫಿಷರೀಸ್ನ
ನೆಕ್ಸ್ಟ್ ನೋಡಿದರೆ ಈ ಒಂದು ಮಿಷನ್ ಏನಕ್ಕೆ ಬೇಕು ಅಥವಾ ಏನಕ್ಕೆ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ನಮ್ಮ ಈಗಿನ ಒಂದು ಏನು ಹತ್ತಿಯ ಒಂದು ಉತ್ಪಾದನೆ ಇದೆ ಭಾರತದಲ್ಲಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಸಿಂಧೂ ನಾಗರಿಕತೆಗಳಿಂದನೂ ಕೂಡ ನಾವು ಹತ್ತಿಯನ್ನ ಬೆಳೀತಾ ಬಂದಿದ್ದೀವಿ, ಹತ್ತಿಯನ್ನು ಉತ್ಪಾದನೆಯನ್ನ ಮಾಡ್ತಾ ಇದ್ದೀವಿ, ಹತ್ತಿಯನ್ನ ನಮ್ಮ ಒಂದು ಬಟ್ಟೆಯಾಗಿ ಅಥವಾ ಏನು ವಸ್ತ್ರದ ಒಂದು ಉಡುಗೆಯಾಗಿ ಅದನ್ನ ಬಳಸ್ತಾ ಬಂದಿದ್ದೀವಿ. ಈ ಹತ್ತಿಯಿಂದಾನೇ ನಮಗೆ ರೋಮನ್ ಅವ್ರಿಗೆ ನಮ್ಮ ಪರಿಚಯವನ್ನಾಗಿದ್ದು, ಇದೇ ಹತ್ತಿಯನ್ನ ಅವರು ಇಂಡೋಸ್ ಅಂತಾನೂ ಕೂಡ ಕರೀತು, ಅದೇ ಇಂಡೋಸ್ ಇಂಡಿಯಾ ಆಗಿ ಪದವಾಗಿ ಟರ್ಮ್ ಆಗಿ ಬದಲಾಯಿತು ಅನ್ನುವಂತಹ ಕೆಲವು ಐತಿಹ್ಯಗಳು ಕೂಡ ಇದಾವೆ. ಸೊ ಇಷ್ಟೆಲ್ಲ ಹತ್ತಿಯಲ್ಲಿ ಭಾರತ ತನ್ನ ಇತಿಹಾಸವನ್ನ ಐತಿಹ್ಯವನ್ನು ಹೊಂದಿದ್ರು ಕೂಡ ಇತ್ತೀಚೆಗೆ ಹತ್ತಿಯ ಒಂದು ಉತ್ಪಾದನೆ ಏನಿದೆ ಅದು ತುಂಬಾನೇ ನಿಶ್ಚಲತೆಯನ್ನ ಹೊಂದಿದೆ. ಯಾಕಂದ್ರೆ ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಳಿಗೆ ಅಥವಾ ಯುರೋಪಿಯನ್ ಕಂಟ್ರಿಗಳಿಗೆ ಅಥವಾ ಏಷ್ಯಾದೇನೆ ಚೀನಾ ಅಂಡ್ ಅದರ್ ಕಂಟ್ರಿಗಳಿಗೆ ಹೋಲಿಕೆ ಮಾಡಿದ್ರೆ ಪರ್ ಹೆಕ್ಟೇರ್ಗೆ ಏನ್ ಇಳುವರಿ ಇದೆ, ಪ್ರೊಡಕ್ಟಿವಿಟಿ ಇದೆ, ಅದು ತುಂಬಾನೇ ಜಾಸ್ತಿ ಇದೆ. ಭಾರತಕ್ಕೆ ಇರುವಂಥದ್ದು ಕೇವಲ ಕಮ್ಮಿ ಇದೆ. ಸೊ ಅದರಿಂದಾಗಿ ಈಗ ನಮ್ಮಲ್ಲಿ ಇಲ್ಲ ಜಾಗತಿಕವಾಗಿ 770 kg ಪರ್ ಹೆಕ್ಟೇರ್ಗಿದೆ. ಬಟ್ ಇಂಡಿಯಾದಲ್ಲಿ ಆಸ್ ಆಫ್ ನಾವು 440 kg ಪರ್ ಹೆಕ್ಟೇರ್ಗೆ ಅಷ್ಟೇ ಬೆಳೀತಾ ಇದ್ದೀವಿ. ಅಷ್ಟು ಮಾತ್ರನೇ ಇಳುವರಿ ಇರುವಂಥದ್ದು. ಹಾಗಾಗಿ ಈ ಯೋಜನೆ ತುಂಬಾನೇ ಪ್ರಸ್ತುತತೆಯನ್ನ ಹೊಂದಿರುತ್ತೆ. ಇನ್ನು ಕೀಟಗಳ ಬಾಧನೆ ಆಗಿರ್ಬೋದು, ಏಕೆಂದ್ರೆ ಹತ್ತಿ ಬೆಳೆಯಲ್ಲಿ ಅವಾಗವಾಗ ಎಲೆ ರೋಗಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಕಾಂಡಗಳ ರೋಗಗಳಾಗಿರ್ಬೋದು ಮತ್ತು ಕಳಪೆ ಬೀಜಗಳಾಗಿರ್ಬೋದು, ಇದಕ್ಕೆಲ್ಲವೂ ಕೂಡ ರೈತರು ತುತ್ತಾಗ್ತಾ ಬರ್ತಿರ್ತಾರೆ. ಸೊ ವಿಶೇಷವಾಗಿ ಪಿಂಕ್ ಬೋಲ್ ವಾರ್ಮ್ ಅನ್ನುವಂಥದ್ದು ಇರುತ್ತೆ ಅಥವಾ ವೈಟ್ ಫ್ಲೈ ಅನ್ನುವಂಥದ್ದು ಇರುತ್ತೆ. ಕಾಟನ್ ಅಲ್ಲಿ ಇಳುವರಿಯನ್ನ ಕಮ್ಮಿ ಮಾಡೋದಿಕ್ಕೆ ಈ ಒಂದು ಕೀಟಾಣುಗಳು ತುಂಬಾ ಮುಖ್ಯವಾಗಿ ಕಾರಣ ಆಗಿರುತ್ತೆ. ಇವುಗಳ ನಿಗ್ರಹ ಆಗಿರ್ಬೋದು ಅಥವಾ ಇವುಗಳ ನಿರ್ಮೂಲನೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಯನ್ನ ರಿಸರ್ಚ್ ಅನ್ನ ಕೈಗೊಳ್ಳೋದಕ್ಕೂ ಕೂಡ ಈ ಒಂದು ಯೋಜನೆ ಹೆಚ್ಚು ಪ್ರೋತ್ಸಾಹವನ್ನ ಕೊಡುತ್ತೆ. ಇನ್ನು ಗುಣಮಟ್ಟದ ಕಾಳಜಿಗಳು ಅಂತ ಕರಿತೀವಿ, ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಮಾಡುವಂತ ಹತ್ತಿ ಏನಿರುತ್ತೆ ಗುಣಮಟ್ಟದಲ್ಲಿ ಸ್ವಲ್ಪ ಕಾಳಜಿಗಳನ್ನ ಕನ್ಸರ್ನ್ಗಳನ್ನ ವೆಸ್ಟರ್ನ್ ಕಂಟ್ರಿಗಳು ತೋರಿಸ್ತಾ ಬಂದಿರ್ತಾರೆ. ಸೊ ಅದರಿಂದಾಗಿ ಗುಣಮಟ್ಟದ ಒಂದು ಹೆಚ್ಚಳವನ್ನ ಮಾಡೋದಿಕ್ಕೆ ಮತ್ತು ಭಾರತ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಅಥವಾ ಪ್ರಪಂಚದಲ್ಲೇ ಅತಿ 2ನೇ ದೊಡ್ಡ ರಾಷ್ಟ್ರ ಆಗಿರುತ್ತೆ ಹತ್ತಿ ಬೆಳೆಯೋದ್ರಲ್ಲಿ. ಆದ್ರೂ ಕೂಡ ಬೇರೆ ರಾಷ್ಟ್ರಗಳಿಂದ ಹತ್ತಿಯನ್ನ ದೊಡ್ಡ ಪ್ರಮಾಣದಲ್ಲಿ ಆಮದನ್ನ ಮಾಡ್ಕೋತಾ ಇದೀವಿ. ಆ ಆಮದುವನ್ನ ತಡೆಗಟ್ಟೋದಿಕ್ಕೆ ಮತ್ತು ಆ ಮೂಲಕ ನಮ್ಮ ರಫ್ತನ್ನ ಹೆಚ್ಚು ಮಾಡೋದಕ್ಕೂ ಕೂಡ ಈ ಯೋಜನೆ ತುಂಬಾ ಮುಖ್ಯವಾಗಿರುತ್ತೆ. ಅಂಡ್ ಹವಾಮಾನ ಒತ್ತಡ ಅಂತ ಇರುತ್ತೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮಳೆಯಾಶ್ರಿತ ಭೂಮಿಯನ್ನ ಹೆಚ್ಚು ಪ್ರಮಾಣದಲ್ಲಿ ಹೊಂದಿರುತ್ತೆ. ಅಂದ್ರೆ ಭಾರತದಲ್ಲಿರುವಂತಹ 65ಕ್ಕೂ ಹೆಚ್ಚು ಭೂ ಪ್ರದೇಶ ಮಳೆಯಾಶ್ರಿತ ಭೂಮಿಯಾಗಿರುತ್ತೆ ಅಂಡ್ ಅರೆಶುಷ್ಕ ಪ್ರದೇಶಗಳನ್ನ ಹೊಂದಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಮಹಾರಾಷ್ಟ್ರದ ವಿದರ್ಭ ಆಗಿರ್ಬೋದು, ಮರಾಠವಾಡ ಆಗಿರ್ಬೋದು, ತೆಲಂಗಾಣದ ಕೆಲವು ಭಾಗಗಳು, ಕರ್ನಾಟಕದ ಉತ್ತರ ಕರ್ನಾಟಕ ಭಾಗಗಳಾಗಿರ್ಬೋದು, ಇಲ್ಲವೂ ಕೂಡ ಅರೆಶುಷ್ಕ ಪ್ರದೇಶಗಳಾಗಿರ್ತವೆ. ಅಂಡ್ ಈ ಬೆಳೆಗಳು ನಿಯಮಿತವಾಗಿ ಒಂದು ಮಾನ್ಸೂನ್ ಪ್ಯಾಟರ್ನ್ಗಳನ್ನ ಅಥವಾ ಹವಾಮಾನ ಬದಲಾವಣೆಗೆ ಹೆಚ್ಚು ಒಳಗಾಗ್ತಾ ಇರ್ತವೆ. ಸೊ ಅದನ್ನ ತಡೆಗಟ್ಟೋದಕ್ಕೂ ಕೂಡ ಈ ಯೋಜನೆ ತುಂಬಾ ಪ್ರೋತ್ಸಾಹ, ತುಂಬಾ ಇಂಪಾರ್ಟೆಂಟ್ ಆಗಿ. ಅಂಡ್ ಈ ಮಿಷನ್ ನ ಮುಖ್ಯವಾದಂತಹ ಗುರಿಗಳು ಅಂದ್ರೆ ನಾವ್ ಈಗ ಏನೇನು ಹೇಳ್ದೋ, ಏನಕ್ಕೆ ಬೇಕು ಅಂತ ಹೇಳ್ದೋ, ಈಗ ನೋಡ್ತಾ ಬಂದಾಗ ಅದನ್ನೇ ನಾವು ರಿವರ್ಸ್ ಆಗಿ ನೋಡ್ತಾ ಬರ್ತೀವಿ. ಯಾಕಂದ್ರೆ ಹತ್ತಿ ಉತ್ಪಾದಕತೆಗಾಗಿ ಮಿಷನ್ ಅನ್ನುವಂಥದ್ದು ಹತ್ತಿ ಕ್ಷೇತ್ರದಲ್ಲಿನ ಅಥವಾ ಹತ್ತಿ ಕೃಷಿಯಲ್ಲಿ ಉತ್ಪಾದಕತೆಯನ್ನ, ಇಳುವರಿಯನ್ನ, ಪ್ರೊಡಕ್ಟಿವಿಟಿಯನ್ನ ಹೆಚ್ಚಳ ಮಾಡುವಂಥದ್ದು ಈ ಒಂದು ಮಿಷನ್ ಮುಖ್ಯವಾದಂತಹ ಗುರಿ ಆಗಿರುತ್ತೆ. ಅದರ ಜೊತೆಗೆ ನಾವೇನು ಉತ್ಪಾದನೆಯನ್ನ ಮಾಡ್ತೀವಿ, ನಾವೇನು ಬೆಳಿತೀವಿ, ಆ ಹತ್ತಿಯ ಒಂದು ಗುಣಮಟ್ಟವನ್ನು ಸುಧಾರಿಸುವಂಥದ್ದು ಮತ್ತು ಆ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ದೇಶೀಯ ಮಟ್ಟದಲ್ಲಿ ಒಂದು ಜವಳಿ ಸ್ಪರ್ಧಾತ್ಮಕತೆಯನ್ನ, ಕಾಂಪಿಟೇಟಿವ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು, ಬಲಪಡಿಸುವಂಥದ್ದು ಅಂಡ್ ಅದ್ರ ಜೊತೆಗೆ ಸುಸ್ಥಿರವಾದಂತಹ ಹತ್ತಿ ಉತ್ಪಾದನೆಯನ್ನ ಉತ್ತೇಜಿಸುವಂಥದ್ದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂದಿನ ನಾವೇನು ಹತ್ತಿ ಉತ್ಪಾದನೆಯನ್ನ ಮಾಡ್ತಾ ಇದೀವಿ, ಮುಖ್ಯವಾಗಿ ಈ ಹತ್ತಿಯ ಬೀಜಗಳನ್ನೆಲ್ಲವೂ ಕೂಡ ಮಾನ್ಸಾಂಟೋ ಆಗಿರ್ಬೋದು, ಬ್ಲಾಕ್ ರಾಕ್ ಆಗಿರ್ಬೋದು, ಈ ರೀತಿಯಾದಂತಹ ಅಮೆರಿಕನ್ ಮತ್ತು ಯುರೋಪಿಯನ್ ಕಂಟ್ರೋಲ್ ಮಾಡುವಂತಹ ಸೀಡ್ ಕಂಪನಿಗಳಿಂದ ಆ ಒಂದು ಸೀಡ್ಗಳನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಈ ಒಂದು ಮೊನೋಪಲಿಯನ್ನ ಅಥವಾ ಈ ಒಂದು ನೇಚರ್ಗೆ ಹೊಗ್ದಲೇ ಇರುವಂತಹ ಅಥವಾ ನೇಚರ್ ಮೇಲೆ, ನಿಸರ್ಗದ ಮೇಲೆ ನಕಾರಾತ್ಮಕವಾದಂತಹ ಪ್ರಭಾವ ಬೀರುವಂತಹ ಕೃಷಿ ಪದ್ಧತಿಗಳಿಂದ ಬದಲಾಗಿ ಸುಸ್ಥಿರವಾದಂತಹ ಸಸ್ಟೈನಬಲ್ ಆದಂತಹ ಒಂದು ಕೃಷಿಯನ್ನ ಅಥವಾ ಹತ್ತಿಯ ಉತ್ಪಾದನೆಯನ್ನ ಉತ್ತೇಜನ ಪಡಿಸುವಂಥದ್ದು ಮತ್ತು ಆ ಮೂಲಕ ಯಾವ್ಯಾವುದು ಹೆಚ್ಚು ಉತ್ಪಾದಕತೆಯನ್ನ ಮಾಡುವಂಥದ್ದು, ಗುಣಮಟ್ಟವನ್ನು ಸುಧಾರಿಸುವಂಥದ್ದು, ಸ್ಪರ್ಧಾತ್ಮಕತೆಯನ್ನು ಇದು ಮಾಡುವಂಥದ್ದು, ಅದ್ರ ಜೊತೆಗೆ ಸುಸ್ಥಿರವಾದಂತಹ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಹತ್ತಿ ವಲಯದಲ್ಲಿ ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡುವಂತಹ ಗುರಿಯನ್ನು ಹೊಂದಿರುವಂತಹ ಇದೊಂದು ಯೋಜನೆ ಆಗಿರುತ್ತೆ.
ಸೊ ಈ ಮಿಷನ್ ಅನ್ನುವಂಥದ್ದು ನಿಮಗೆ ಮೊದಲೇ ಹೇಳಿದಾಗೆ 5F ಅಂತ ಕರಿತಾ ಬರ್ತಾರೆ. ಅಂದ್ರೆ ಮುಖ್ಯವಾಗಿ ಈ ಒಂದು ಕೃಷಿ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ 5F ಅಂತಾನು ಕೂಡ ಕರಿತಾ ಬರ್ತಾರೆ. ಆ 5F ಏನೇನು ಅಂತ ನೋಡ್ತಾ ಬಂದಾಗ ಫಾರ್ಮ್ ಟು ಫೈಬರ್, ಫೈಬರ್ ಟು ಫ್ಯಾಕ್ಟರಿ, ಫ್ಯಾಕ್ಟರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್ ಅಂತ ಕರಿತಾ ಬರ್ತಾರೆ. ಅಂದ್ರೆ ಮುಖ್ಯವಾಗಿ ಏನಂಗಂದ್ರೆ ಫಾರ್ಮ್ ಟು ಫೈಬರ್ ಅಂತ ಅಂದ್ರೆ ಕೃಷಿಯಿಂದ ನೂಲು ಅನ್ನುವಂಥದ್ದು, ಆ ಕೃಷಿಯಿಂದ ನೂಲಾದ್ಮೇಲೆ ಆ ನೂಲಿನಿಂದ ಕಾರ್ಖಾನೆ, ಕಾರ್ಖಾನೆಯಿಂದ ಫ್ಯಾಷನ್, ಫ್ಯಾಷನ್ ಇಂದ ವಿದೇಶಕ್ಕೆ ಅನ್ನುವಂತಹ ಒಂದು ರಫ್ತು ಮನಸ್ಥಿತಿಯ ಉತ್ಪಾದನೆಯ ಒಂದು ಯೋಜನೆ, ಈ ಒಂದು ಗುರಿಯನ್ನ ಈ ಯೋಜನೆ ಹೊಂದಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಅಂಡ್ ಈ ಯೋಜನೆಯಲ್ಲಿ ಮುಖ್ಯವಾಗಿ ಅನುಷ್ಠಾನ ಮಾಡಬೇಕಾದ್ರೆ ಎದುರಾಗುವಂತಹ ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದಾಗ ಈ ಒಂದು ಯೋಜನೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ನಾವೇನ್ ಕರಿತೀವಿ ಅಥವಾ ಪರಿವರ್ತನಾ ಒಂದು ಸಾಮರ್ಥ್ಯವನ್ನ ಹೊಂದಿದ್ರು ಕೂಡ ಈ ಒಂದು ಯೋಜನೆಯ ಅನುಷ್ಠಾನದಲ್ಲಿ ಆಗುವಂತಹ ರಚನಾತ್ಮಕ, ತಾಂತ್ರಿಕ ಮತ್ತು ಆರ್ಥಿಕ ಹಾಗೂ ಪರಿಸರಾತ್ಮಕ ಸವಾಲುಗಳನ್ನ ಎದುರಿಸಬಹುದು ಅನ್ನುವಂತಹ ಕನ್ಸರ್ನ್ಗಳನ್ನ ಕೆಲವು ಕೃಷಿ ತಜ್ಞರು ಅಥವಾ ಅತಿ ವಲಯದಲ್ಲಿನ ಕೃಷಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನೇನು ಅಂದ್ರೆ ಇಷ್ಟೆಲ್ಲ ಯೋಜನೆಗಳನ್ನ ಕೊಡ್ತಾ ಇದೀವಿ ಅಥವಾ ಈ ಒಂದು ಹತ್ತಿ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಅಂಶಗಳನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಿದೆ, ಆದ್ರೂ ಕೂಡ ಅದನ್ನ ಅಳವಡಿಸ್ಕೊಳ್ಳೋದಿಕ್ಕೆ ರೈತರು ಎಷ್ಟು ಮುಂದಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳಾಗಿರ್ಬಹುದು ಅಥವಾ ವೆರಿ ಲಿಮಿಟೆಡ್ ಇನ್ಫಾರ್ಮೇಶನ್, ಸೀಮಿತ ಅರಿವು ಆಗಿರ್ಬೋದು, ಅಥವಾ ಎಕನಾಮಿಕ್ ಕನ್ಸ್ಟ್ರೆಂಟ್ಸ್ ಅಂತ ನಾವೇನ್ ಕರಿತೀವಿ, ಆರ್ಥಿಕ ನಿರ್ಬಂಧಗಳಿಂದಾಗಿ ಅನೇಕ ಸಣ್ಣ ಮತ್ತು ಅತಿ ಸಣ್ಣ ಸುಧಾರಿತ ರೈತರು ಈ ಒಂದು ಸುಧಾರಿತ ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೋದಿಕ್ಕೆ ಎಷ್ಟು ಮಟ್ಟಿಗೆ ಅರ್ಹರಾಗಿದ್ದಾರೆ, ಅರ್ಹರು ಅನ್ನೋದಕ್ಕಿಂತ ಎಷ್ಟು ಮಟ್ಟಿಗೆ ಆ ಒಂದು ಹಣಕಾಸಿನ ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಮುಖ್ಯವಾದಂತಹ ಪ್ರಶ್ನೆ ಆಗತ್ತೆ. ಯಾಕೆಂದ್ರೆ ನಮ್ಮಲ್ಲೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಇಳುವಡಿ ಅಂತ ನಾವೇನ್ ಕರಿತೀವಿ, ಅಂದ್ರೆ ಲ್ಯಾಂಡ್ ಹೋಲ್ಡಿಂಗ್ ಅಂತ ನಾವೇನ್ ಕರಿತೀವಿ, ವೆರಿ ಲಿಮಿಟೆಡ್ ಆಗಿದೆ. ಅಂದ್ರೆ ಪ್ರತಿಯೊಬ್ಬ ರೈತರಿಗೂ ಕೂಡ 3/4 ಎಕರೆಯಿಂದ 1 ಎಕರೆ, 2 ಎಕರೆ, 3 ಎಕರೆ ಈ ಮಟ್ಟದಲ್ಲಿ ಮಾತ್ರನೇ ಇರುತ್ತೆ. 1 ಅಥವಾ 2 ಎಕರೆ ಹೊಂದಿರುವಂತ ರೈತರು ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲ. ಕೇವಲ 1 ಎಕರೆಗಿಂತ ಕಡಿಮೆ ಹೊಂದಿರುವಂತವರೇ ಭಾರತದಲ್ಲಿ ಅತಿ ದೊಡ್ಡ ಪ್ರಮಾಣದಲ್ಲಿ ಇರುವಂತದ್ದು. ಇಷ್ಟು ವೆರಿ ಲಿಮಿಟೆಡ್ ಅಥವಾ ಸಣ್ಣ ಪ್ರಮಾಣದ ಕೃಷಿ ಭೂಮಿಯನ್ನು ಹೊಂದಿರುವಂತವರು ದೊಡ್ಡ ಪ್ರಮಾಣದ ಈ ಮಿಷಿನ್ಗಳಾಗಿರ್ಬೋದು, ಟೆಕ್ನಾಲಜಿಗಳಾಗಿರ್ಬೋದು, ಸೀಡ್ಸ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಲ್ಯಾಂಡ್ ಟೆಸ್ಟಿಂಗ್ಸ್ ಅಥವಾ ಪೆಸ್ಟಿಸೈಡ್ಸ್ ಇವೆಲ್ಲವನ್ನು ಬಳಸೋದಕ್ಕೆ ಎಷ್ಟು ಮಟ್ಟಿಗೆ ಅವರು ಆರ್ಥಿಕವಾಗಿ ಶಕ್ತರಾಗಿದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನೊಂದಿರುವಂಥದ್ದು ಹವಾಮಾನದಲ್ಲಿನ ಅನಿಶ್ಚಿತತೆ ಅಂತ ಕರಿತಾ ಬರ್ತೀವಿ. ಯಾಕೆಂತ ಅಂದ್ರೆ ಒಂದು ತಾಂತ್ರಿಕವಾದಂತಹ ಸುಧಾರಣೆಗಳ ಹೊರತಾಗಿಯೂ ಕೂಡ ತೀವ್ರತರನಾದಂತಹ ಹವಾಮಾನ ವೈಪರೀತ್ಯಗಳನ್ನ ಭಾರತ ಎದುರಿಸ್ತಾ ಇರುತ್ತೆ. ಎಲ್ ನೀನು ಆಗಿರ್ಬೋದು, ಲಾ ನೀನು ಆಗಿರ್ಬೋದು, ಪ್ರವಾಹಗಳಾಗಿರ್ಬೋದು, ಬರ ಆಗಿರ್ಬೋದು, ಕ್ಷಾಮವಾಗಿರ್ಬೋದು, ಈ ತರನಾದಂತಹ ಒಂದಷ್ಟು ಹವಾಮಾನದಲ್ಲಿನ ಅನಿಶ್ಚಿತತೆಯನ್ನ ಭಾರತದ ಒಂದು ಕೃಷಿ ಕ್ಷೇತ್ರ ಎದುರಿಸ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿ. ಅಂಡ್ ಕೀಟಗಳ ಒಂದು ನಿರೋಧಕತೆ ಅಥವಾ ಕೀಟಗಳ ತಮ್ಮ ಶಕ್ತಿಯಲ್ಲಿನ ಒಂದು ನಿರೋಧಕತೆಯ ಒಂದು ಅಪಾಯವನ್ನು ನೋಡಿರುವಂಥದ್ದು. ಯಾಕಂದ್ರೆ ಕಾಲಾನಂತರದಲ್ಲಿ ಕೀಟಗಳು ಈ ಒಂದು ಹೊಸ ಬೀಜಗಳ ಅಥವಾ ಏನು ಇಳುವರಿ ಬೀಜಗಳಿದಾವೆ ತಂತ್ರಜ್ಞಾನಗಳಿಗೆ ಪ್ರತಿರೋಧವನ್ನು ಬೆಳೆಸ್ಕೊತಾ ಹೋದ್ರೆ ನೆಕ್ಸ್ಟ್ ಎಷ್ಟೇ ಔಷಧಿ ಹೊಡೆದ್ರು, ಎಷ್ಟೇ ಏನೇ ಮಾಡಿದ್ರು ಕೂಡ ಈ ಕೀಟಗಳು ನಾಶ ಆಗೋದಿಲ್ಲ. ಸೊ ಅದರಿಂದಾಗೂ ಕೂಡ ಕೃಷಿ ಮೇಲೆ ನೆಗೆಟಿವ್ ಆದಂತಹ ಒಂದು ಇಂಪ್ಯಾಕ್ಟ್ ಅನ್ನ ಬೀಳುತ್ತೆ. ಅಸಮರ್ಪಕವಾದಂತಹ ನೀರಾವರಿ ಸೌಲಭ್ಯಗಳಾಗಿರ್ಬೋದು, ಅಂಡ್ ವೆರಿ ಫ್ರಾಗ್ಮೆಂಟೆಡ್ ಅಂದ್ರೆ ವೆರಿ ಚದುರಿರುವಂತಹ ದುರ್ಬಲ ಮಾರುಕಟ್ಟೆ ಸಂಪರ್ಕಗಳು. ರೈತರಿಗೆ ಬೆಳೆದದನ್ನ ಕರೆಕ್ಟಾಗಿ ನಾವು ಎಲ್ಲಿ ಸೇಲ್ ಮಾಡಬೇಕು ಅಥವಾ ಎಲ್ಲಿ ದಾಸ್ತಾನು ಮಾಡಬೇಕು, ಯಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಸೆಲ್ ಮಾಡಬೇಕು ಅಂದ್ರೆ, ಅಥವಾ ರಫ್ತು ಮಾಡಬೇಕು ಅಂದ್ರೆ ಯಾರನ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಬೇಸಿಕ್ ಮಾಹಿತಿಗಳು ಕೂಡ ಇರೋದಿಲ್ಲ. ಸೊ ಈ ರೀತಿಯಾದಂತಹ ದುರ್ಬಲ ಮಾರುಕಟ್ಟೆ ಸಂಪರ್ಕಗಳಾಗಿರ್ಬೋದು. ಅಂಡ್ ಹತ್ತಿಯ ಒಂದು ಸಂಸ್ಕರಣೆ ಇದೆಯಲ್ಲ, ಅಂದ್ರೆ ಅದೊಂದು ವ್ಯಾಲ್ಯೂ ಆಡೆಡ್ ಪ್ರೋಸೆಸಿಂಗ್ ಅಥವಾ ಪ್ರೋಸೆಸಿಂಗ್ ಅಂತ ನಾವೇನ್ ಕರಿತೀವಿ, ಅಥವಾ ವ್ಯಾಲ್ಯೂ ಆಡೆಡ್ ಪ್ರೋಸೆಸಿಂಗ್ ಸ್ಟೇಜಸ್ ಏನಿದೆ, ಈ ಒಂದು ಮೂಲ ಸೌಕರ್ಯಗಳ ಒಂದು ಅಂತರಗಳು ಜಾಸ್ತಿ ಇದೆ, ಗ್ಯಾಪ್ಗಳು ಜಾಸ್ತಿ ಇದೆ. ಕೇವಲ ಎಲ್ಲೋ ಅಭಿವೃದ್ಧಿ ಹೊಂದಿರುವಂತಹ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮಾತ್ರವೇ ಈ ರೀತಿಯಾದಂತಹ ಒಂದು ಜೆನ್ನಿಂಗ್ ಮಿಷಿನ್ಸ್ಗಳಾಗಿರ್ಬೋದು ಅಥವಾ ಪ್ರೋಸೆಸಿಂಗ್ ಯೂನಿಟ್ಗಳಾಗಿರ್ಬೋದು ಮಾಡ್ರನ್ ಟೆಕ್ನಾಲಜಿಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತವೆ. ಬಟ್ ಅದೇ ಹಿಂದುಳಿದಿರುವಂತಹ ಅಥವಾ ಕುಗ್ರಾಮ ಅಥವಾ ದುರ್ಬಲ ಪ್ರದೇಶಗಳಲ್ಲಿ ಇರುವಂತಹ ಹಳ್ಳಿಗಾಡು ಪ್ರದೇಶಗಳ ರೈತರಿಗೆ ಈ ಯಾವುದೇ ತರನಾದಂತಹ ಒಂದು ಸಂಸ್ಕರಣ ಮೂಲ ಸೌಕರ್ಯಗಳು ಇರೋದೇ ಇಲ್ಲ. ಅಂಡ್ ಜಾಗತಿಕವಾಗಿಯೂ ಕೂಡ ಮಾರುಕಟ್ಟೆನಲ್ಲಿ ಸ್ಪರ್ಧೆ ತುಂಬಾ ಹೆಚ್ಚಿದೆ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಬ್ರೆಜಿಲ್ ಆಗಿರ್ಬೋದು, ಈಜಿಪ್ಟ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಆಸ್ಟ್ರೇಲಿಯಾ, ಚೀನಾ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ಲಾಲೆ ಒಂದು ತಂತ್ರಜ್ಞಾನವನ್ನ, ವಿಜ್ಞಾನವನ್ನ ಅಪ್ಕೊಂಡಿರೋದ್ರಿಂದಾಗಿ ಅವರಲ್ಲಿ ಹೆಚ್ಚಿನ ಒಂದು ಉತ್ಪಾದಕತೆ ಹೆಚ್ಚಿರುತ್ತೆ. ಅದಕ್ಕೆ ನಾವು ಸವಾಲು ಒಡ್ಡಬೇಕಾದ್ರೆ ಸ್ವಲ್ಪ ಕಷ್ಟವಾಗಿರುತ್ತೆ ಅನ್ನುವಂಥದ್ದು.
ಅಂಡ್ ಈ ಯೋಜನೆಯನ್ನ ಯಶಸ್ವಿಗೊಳಿಸೋದಕ್ಕೆ ಇರುವಂತಹ ಪರಿಹಾರ ಕ್ರಮಗಳು ಯಾವ್ಯಾವು ಅಂದ್ರೆ ಈ ಒಂದು ಹತ್ತಿ ಉತ್ಪಾದಕತೆಗಾಗಿ ಮಿಷನ್ನ ಒಂದು ಪರಿಣಾಮಕಾರಿಯಾದಂತಹ ಅನುಷ್ಠಾನಕ್ಕಾಗಿ ಸಂಘಟಿತವಾದಂತಹ ನೀತಿ ಬೆಂಬಲ, ತಾಂತ್ರಿಕ ನಾವೀನ್ಯತೆ ಮತ್ತು ರೈತರ ಒಂದು ಭಾಗವಹಿಸುವಿಕೆ, ಆ ಮೂಲಕ ಹತ್ತಿಯ ವ್ಯಾಲ್ಯೂ ಚೈನ್ ಏನೇನಿರುತ್ತೆ ಅಥವಾ ಮೌಲ್ಯ ಸರಪಳಿಯಾದ್ಯಂತ ಒಂದು ಮೂಲ ಸೌಕರ್ಯದ ಒಂದು ಅಭಿವೃದ್ಧಿಯ ಒಂದು ಅಗತ್ಯ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಯೋಜನೆಯನ್ನು ಯಶಸ್ವಿಗೊಳಿಸೋದಕ್ಕೆ ಏನೆಲ್ಲ ತೆಗೆದುಕೊಳ್ಬಹುದು ಕ್ರಮಗಳನ್ನ ಅಂತ ನೋಡ್ತಾ ಬಂದಾಗ, ಮುಖ್ಯವಾಗಿ ಕೃಷಿ ಸಂಶೋಧನೆಯನ್ನ ಬಲಪಡಿಸುವಂಥದ್ದು, ನೀರಾವರಿ ಸಿಸ್ಟಮ್ಸ್ ಅನ್ನ, ಕೆನಲ್ ಇರಿಗೇಷನ್ ಸಿಸ್ಟಮ್ಸ್ ಅನ್ನ ಅಥವಾ ಈ ಒಂದು ಮಳೆಯಾಶ್ರಿತ ಭೂಮಿಯಿಂದ ಹೊರತಾಗಿ ನೀರಾವರಿ ವ್ಯಾಪ್ತಿಯನ್ನ ವಿಸ್ತರಿಸುವಂಥದ್ದು, ರೈತರಲ್ಲಿ ಮುಖ್ಯವಾಗಿ ಜಾಗೃತಿಯನ್ನ ಹೆಚ್ಚಿಸುವಂಥದ್ದು, ಅದು ಕೃಷಿ ಪದ್ಧತಿಗಳ ಬಗ್ಗೆ ಆಗಿರ್ಬೋದು, ಸೀಡ್ಸ್ಗಳ ಬಗ್ಗೆ ಆಗಿರ್ಬೋದು, ಗೊಬ್ಬರಗಳ ಬಗ್ಗೆ ಆಗಿರ್ಬೋದು, ಮಾರ್ಕೆಟ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೊಸೆಸಿಂಗ್ ಯೂನಿಟ್ಗಳ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಕೂಡ ನಮಗೆ ರೈತರಲ್ಲಿ ಜಾಗೃತಿಯನ್ನು ಹೆಚ್ಚಿಸಬೇಕಾಗಿರುತ್ತೆ. ರೈತ ಉತ್ಪಾದಕ ಸಂಸ್ಥೆಗಳೇನಿರ್ತವೆ, ಏನು ಫಾರ್ಮರ್ ಪ್ರೊಡಕ್ಷನ್ ಆರ್ಗನೈಸೇಷನ್ ಅಂತ ನಾವೇನ್ ಕರಿತೀವಿ, ಆ ಒಂದು ಸಂಸ್ಥೆಗಳನ್ನ ಉತ್ತೇಜನಗೊಳಿಸುವಂಥದ್ದು, ಸುಸ್ಥಿರವಾದಂತಹ ಕೃಷಿ ಕೃಷಿ ಪದ್ಧತಿಯನ್ನ ಪ್ರೋತ್ಸಾಹಗೊಳಿಸುವಂಥದ್ದು, ಜವಳಿ ಮೂಲ ಸೌಕರ್ಯಗಳನ್ನ, ಟೆಕ್ಸ್ಟೈಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಆಧುನೀಕರಿಸುವಂಥದ್ದು ಮತ್ತು ರಫ್ತು ಪ್ರೋತ್ಸಾಹವನ್ನ ಬಲಪಡಿಸುವಂಥದ್ದು, ಡಿಜಿಟಲ್ ಏಕೀಕರಣವನ್ನ ಅಂದ್ರೆ ಡಿಜಿಟಲ್ ಇಂಟಿಗ್ರೇಷನ್ ಅಂತ ನಾವೇನ್ ಕರಿತೀವಿ ಅದನ್ನು ಕೂಡ ನಾವು ಸುಧಾರಿಸುವಂಥದ್ದು ತುಂಬಾನೇ ಮುಖ್ಯವಾಗಿರುತ್ತೆ. ಬೇಸಿಕ್ಕಾಗಿ ಈ ಯೋಜನೆ ಬಗ್ಗೆ ಇರುವಂಥದ್ದು. ಇನ್ನು ಕೃಷಿನಲ್ಲಿ ಹತ್ತಿಯನ್ನ ನೋಡೋದಾದ್ರೆ ಅಥವಾ ಹತ್ತಿಯನ್ನ ನೋಡೋದಾದ್ರೆ ಭಾರತದಲ್ಲಿ ಅದನ್ನ ನಾವು ವೈಟ್ ಗೋಲ್ಡ್ ಅಥವಾ ಬಿಳಿಯ ಚಿನ್ನ ಅಂತಾನೂ ಕೂಡ ಕರಿತಾ ಬರ್ತಾರೆ. ಯಾಕಂದ್ರೆ ಹತ್ತಿ ಭಾರತದ ಪ್ರಮುಖವಾದಂತಹ ಒಂದು ಕಮರ್ಷಿಯಲ್ ಕ್ರಾಪ್ ಆಗಿರುತ್ತೆ ಅಥವಾ ವಾಣಿಜ್ಯ ಬೆಳೆ ಆಗಿರುತ್ತೆ. ಜಾಗತಿಕ ಉತ್ಪಾದನೆಯಲ್ಲಿ ಭಾರತ 1/4 ಕೊಡುಗೆಯನ್ನು ಕೊಡ್ತಾ ಬಂದಿರುತ್ತೆ. ಚೀನಾ ನಂತರದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ಹತ್ತಿ ಉತ್ಪಾದಕ ಮತ್ತು 2ನೇ ಅತಿ ದೊಡ್ಡ ಗ್ರಾಹಕ ರಾಷ್ಟ್ರ ಕೂಡ ಆಗಿರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲಿ. ಅಂಡ್ ಭಾರತದಲ್ಲಿ ಸುಮಾರು 6 ಮಿಲಿಯನ್ ರೈತರು ಮತ್ತು ಲಕ್ಷಾಂತರ ಜನರು ಸಂಸ್ಕರಣೆ, ಕೃಷಿ, ವ್ಯಾಪಾರದಲ್ಲಿ ತೊಡ್ಕೊಂಡಿರ್ತಾರೆ. ಆ ಮೂಲಕ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅದೆಷ್ಟೋ ರೈತರಿಗೆ, ಅದೆಷ್ಟೋ ನಾಗರಿಕರಿಗೆ ಹತ್ತಿ ಕ್ಷೇತ್ರ ಅನ್ನುವಂಥದ್ದು ಆದಾಯ ಗಳಿಕೆಯ ಒಂದು ಮೂಲವಾಗಿರುತ್ತೆ. ಇನ್ನು ಹತ್ತಿ ಬೆಳವಣಿಗೆಯನ್ನು ನೋಡೋದಾದ್ರೆ, ಹತ್ತಿಗೆ ಸಂಬಂಧಪಟ್ಟ ಹಾಗೆ ಕೃಷಿಯನ್ನು ನೋಡೋದಾದ್ರೆ, ಮುಖ್ಯವಾಗಿ ಇದು ಉಪೋಷ್ಣ ವಲಯದಲ್ಲಿ ಬೆಳೆಯುವಂಥದ್ದು ಬೆಳೆ ಆಗಿರುತ್ತೆ. ಮುಖ್ಯವಾಗಿ ಸಾಕಷ್ಟು ಆರ್ದ್ರತೆಯನ್ನ ಹೊಂದಿರುವಂತಹ ಮತ್ತು ಹಿಮಮುಕ್ತವಾದಂತಹ ಹವಾಮಾನದ ಒಂದು ಅಗತ್ಯವನ್ನ ಈ ಒಂದು ಬೆಳೆಗೆ ಬೇಕಾಗಿರುತ್ತೆ. ಅಂಡ್ ಮುಖ್ಯವಾಗಿ ಮೆಕ್ಕಲು ಮಣ್ಣುಗಳು ಇಲ್ಲಿರ್ತವೆ, ಅಂದ್ರೆ ಇಲ್ಲಿ ಉತ್ತರ ಭಾರತ ಆಗಿರ್ಬೋದು, ಕಪ್ಪು ಜೇಡಿ ಮಣ್ಣು ಸೆಂಟ್ರಲ್ ಇಂಡಿಯಾ ಆಗಿರ್ಬೋದು, ಮತ್ತು ಕೆಂಪು ಕಪ್ಪು ಮಿಶ್ರಿತ ಮಣ್ಣು ಅಂತ ಕರಿತೀವಿ. ಇದು ನಮಗೆ ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಕಂಡುಬರುವಂಥದ್ದು. ಅಂಡ್ ಈ ಮಣ್ಣಿನಲ್ಲಿ ಮುಖ್ಯವಾಗಿ ಸ್ವಲ್ಪ ಲವಣಾಂಶವನ್ನ ತಡೆದುಕೊಳ್ಳಬಹುದಾದ್ರೂ ಕೂಡ ನೀರಿನ ಒಂದು ನಿಶ್ಚಲತೆಗೆ ಅತ್ಯಂತ ದುರ್ಬಲವಾಗಿರುತ್ತೆ. ಅಂಡ್ ಒಂದೇನೋ ನದಿ ವ್ಯವಸ್ಥೆಯ ನಿರ್ಣಾಯಕವಾಗಿರುತ್ತೆ ಅನ್ನುವಂಥದ್ದು. ಹತ್ತಿ ಪ್ರಮುಖವಾಗಿ ಅಥವಾ ಪ್ರಾಥಮಿಕವಾಗಿ ಖಾರಿಫ್ ಒಂದು ಋತುಮಾನದಲ್ಲಿ ಬೆಳೆಯುವಂತಹ ಬೆಳೆ ಆಗಿರುತ್ತೆ. ಅಂಡ್ ಅದು ಕೆಲವು ಸಲ ಅದನ್ನ ಬೇರೆ ಋತುಗಳಲ್ಲಿ ಕೂಡ ಬೆಳೀತಾರೆ. ಆದ್ರೆ ಮುಖ್ಯವಾಗಿ ಹತ್ತಿಯನ್ನ ನಾವು ಖಾರಿಫ್ ಬೆಳೆಯಾಗಿ ಬೆಳೀತಾ ಬಂದಿರ್ತೀವಿ ಅನ್ನುವಂಥದ್ದು. ಹತ್ತಿಯನ್ನ ಬೆಳೆಯುವಂತಹ ಪ್ರಮುಖ ರಾಜ್ಯಗಳು ಯಾವ್ಯಾವು ಅಂತ ನೋಡ್ತಾ ಬಂದ್ರೆ 2024 ಮತ್ತು 2025 ದತ್ತಾಂಶಗಳ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹತ್ತಿ ಉತ್ಪಾದಿಸುವ ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ, ಕರ್ನಾಟಕ. ಆ ನಂತರದಲ್ಲಿ ಇತರೆ ರಾಷ್ಟ್ರಗಳು ಕೂಡ ಬೆಳೀತಾ ಬಂದಿರ್ತವೆ. ಆದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂಥದ್ದು ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕರ್ನಾಟಕ. ಈ ನಡುವೆ ಹೈಬ್ರಿಡ್ ಮತ್ತು ಬಿಟಿ ಹತ್ತಿ ಸೀಡ್ಸ್ ಗಳನ್ನು ಕೂಡ ಬಳಸ್ತಾ ಇದ್ದೀವಿ. ಹೈಬ್ರಿಡ್ ಅಂತ ಬಂದಾಗ ಸಾಂಪ್ರದಾಯಿಕವಾಗಿ ಸಿಗ್ತಾ ಇದ್ದಂತಹ ಹತ್ತಿ ಬೀಜಗಳಿಗಿಂತ ಹೆಚ್ಚು ಸಂಶೋಧನೆಗಳನ್ನ ಕೊಳ್ಳೋದ್ರ ಮೂಲಕ ನಾವು ಅದನ್ನ ನೋಡ್ತಾ ಇರ್ತೀವಿ. ಈ ಹತ್ತಿ ಬೀಜಗಳಲ್ಲೂ ಕೂಡ ಮೊನ್ಸಾಂಟೋ ಆಗಿರ್ಬೋದು, ಬ್ಲಾಕ್ ರಾಕ್ ಆಗಿರ್ಬೋದು, ಇದರ ಮಲ್ಟಿಪಲ್ ಅಮೆರಿಕನ್ ಮತ್ತು ಯುರೋಪಿಯನ್ ಒಂದು ಬ್ರ್ಯಾಂಡ್ಗಳು ಬೀಜಗಳನ್ನ ಮಾರ್ತಿರ್ತವೆ. ಇದ್ರ ಜೊತೆಗೆ ಬಿಟಿ ಅನ್ನುವಂತಹ ಒಂದು ಹತ್ತಿ ಬೀಜಗಳನ್ನು ಕೂಡ ಭಾರತದಲ್ಲಿ ಬೆಳೀತಾ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಇನ್ನು ಹತ್ತಿ ಉದ್ಯಮವನ್ನ ಬೆಂಬಲಿಸೋದಕ್ಕೋಸ್ಕರ ಭಾರತ ಸರ್ಕಾರ ಆಲ್ರೆಡಿ ಅನೇಕ ಉಪಕ್ರಮಗಳನ್ನ ಇನಿಷಿಯೇಟಿವ್ಗಳನ್ನ ತೆಗೆದುಕೊಂಡಿದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಹತ್ತಿ ಅಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದು. ಇದು 2014 ಮತ್ತು 2015ನೇ ಹಣಕಾಸಿನ ವಾರ್ಷಿಕದಲ್ಲಿ ತಂದಿರುವಂಥದ್ದು. ಅದಾದ್ಮೇಲೆ 2020ರಲ್ಲಿ ರಾಷ್ಟ್ರೀಯ ಒಂದು ತಂದಿದೆ. ಇದ್ರ ಜೊತೆಗೆ ಮೆಗಾ ಹೂಡಿಕೆ ಜವಳಿ ಉದ್ಯಾನವನಗಳು ಅಂತ ಕೂಡ ಕರೀತಾರೆ, ಅಥವಾ PM ಮಿತ್ರ ಯೋಜನೆಯನ್ನು
ಅನ್ನೋದು ಕೂಡ ಕರೀತಾರೆ. ಇದರಲ್ಲಿ 7 ರಾಜ್ಯಗಳನ್ನು ಸೆಲೆಕ್ಟ್ ಮಾಡಿರ್ತಾರೆ ಅಕ್ಕಿಯನ್ನು ಉತ್ಪಾದನೆ ಮಾಡುವಂತಹ ಪ್ರಮುಖ ರಾಜ್ಯಗಳಲ್ಲಿ. ಅದರಲ್ಲಿ ಕರ್ನಾಟಕದಿಂದ ಕಲಬುರಗಿನಲ್ಲಿ ಈ ಒಂದು ಜವಳಿ ಪಾರ್ಕ್ ಅನ್ನು ಕೂಡ ಇದು ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಕಾಟ್ ಆಲಿ ಅನ್ನುವಂತಹ ಮೊಬೈಲ್ ಅಪ್ಲಿಕೇಶನ್ಗಳಾಗಿರ್ಬೋದು, ಅತ್ತಿ ಒಂದು ಪ್ರೋತ್ಸಾಹ ಮತ್ತು ಬಳಕೆ ಸಮಿತಿಗಳನ್ನು ಫಾರ್ಮ್ ಮಾಡಿರುವಂಥದ್ದು, ಮತ್ತು ಭಾರತೀಯ ಅತ್ತಿ ನಿಗಮ ಅನ್ನುವಂತಹ ಒಂದು ನಿಗಮವನ್ನು ಕೂಡ ಸ್ಥಾಪನೆ ಮಾಡಿರುವಂಥದ್ದು. 1970ರಲ್ಲಿ ಜವಳಿ ಸಚಿವಾಲಯದ ಅಡಿನಲ್ಲಿ ಕಂಪನಿಗಳ ಕಾಯ್ದೆ 1956ರ ಅಡಿನಲ್ಲಿ ಇದನ್ನ ಪಬ್ಲಿಕ್ ಸರ್ವಿಂಗ್ ಯೂನಿಟ್ ಅಥವಾ PSU ಆಗಿ ನಮಗೆ ಭಾರತೀಯ ಅತ್ತಿ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಆ ಮೂಲಕ ಅತ್ತಿ ಕೃಷಿಗೆ ಅಥವಾ ಅತ್ತಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಸರ್ಕಾರ ಅನೇಕ ಸುಧಾರಣಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಆದರೂ ಕೂಡ ಸಾಧನೆ ಮಾಡಬೇಕಾಗಿರುವಂಥದ್ದು ಅಥವಾ ಸುಧಾರಣೆ ಆಗಬೇಕಾಗಿರುವಂಥದ್ದು ಇನ್ನು ತುಂಬಾ ಹೆಚ್ಚಿದೆ. ಸೊ ಇದಿಷ್ಟು ಅತ್ತಿ ಬೆಳೆ ಅಥವಾ ಅತ್ತಿಯ ಉತ್ಪಾದನೆಗಾಗಿ ಮಿಷನ್ ಅನ್ನುವಂತಹ ಜವಳಿ ಮಿಷನ್ ಅನ್ನುವಂಥ ಸಂಬಂಧಪಟ್ಟ ಮಾಹಿತಿ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.